ಹಾಯ್ ಫ್ರೆಂಡ್ಸ್, ಅವರೆಕಾಳು ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. 3 ಸ್ಪೂನ್ ಎಣ್ಣೆ, 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಪಲಾವ್ ಮಸಾಲಾನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಪಲಾವ್ ಮಸಾಲ ಇರುತ್ತೋ ಅದನ್ನು ಹಾಕ್ಕೊಂಡು ಅದು ಫ್ಲೇವರ್ ಬಿಟ್ಟಾದಮೇಲೆ ಜಜ್ಜಿರೋ ಅಂತ ಅಂದರೆ ಕ್ರಷ್ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಇಡಿ ಕೊತ್ತಂಬರಿ, ಅರ್ಧ ಇಡಿ ಪುದೀನ, ಅರ್ಧ ಸ್ಪೂನ್ ಅರಿಶಿನ ಮತ್ತು ಈರುಳ್ಳಿ ಟೊಮೆಟೊನ ಸೇರಿಸ್ಕೊಂಡು ಮತ್ತು 1 ಕಪ್ ಆಗುವಷ್ಟು ಅವರೆಕಾಳು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಲನ್ನ ಸೇರಿಸಿದ್ದೀನಿ. 1 ಕಪ್ಪು ತೆಂಗಿನಕಾಯಿ ಹಾಲು ಮತ್ತು 1 ಕಪ್ಪು ನೀರಾಗುವಷ್ಟು ಸೇರಿಸಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ 1 ಕಪ್ ಆಗುವಷ್ಟು ಅಕ್ಕಿನ ನೆನೆಸಿ ಒಂದು ಅರ್ಧ ಗಂಟೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದು ಕೊನೆಯಲ್ಲಿ ಕಸೂರಿ ಮೇಥಿನ ಸೇರಿಸಿ ಕುದಿ ಬಂದ ಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ 2 ವಿಶಿಲ್ನ ತಗೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಬಾತ್ ರೆಡಿ.